ಹಾಯ್, ಒಬ್ಬ ಸಿಸ್ಟರು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದರೆ ಸಿಂಪಲ್ಲಾಗಿ ಸ್ಕ್ಯಾಲಪ್ಸ್ನ ಯಾವ ಥರ ಡ್ರಾ ಮಾಡ್ಕೋಬೇಕು ತೋರಿಸ್ಕೊಡಿ ಅಂತ. ಬನ್ನಿ ನೋಡೋಣ. ಮೊದಲು ನಾವು ಒಂದು ಪೇಪರ್ ಕ್ಯಾನ್ವಾಸ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಸ್ಕ್ಯಾಲಪ್ಸ್ನ ಡ್ರಾ ಮಾಡ್ಕೋಬೇಕು ಅಂತಂದಾಗ. ನೆಕ್ ಎಷ್ಟಿರುತ್ತೋ ಬಿಡ್ತು ಅದನ್ನು ಈ ಒಂದು ಕ್ಯಾನ್ವಾಸ್ ಪೇಪರ್ ಮೇಲೆ ಹಾರೆಲ್ಸ್ ಪೇಪರ್ ಮೇಲೆ ನೀಟಾಗಿ ಡ್ರಾ ಮಾಡಿಕೊಂಡು ನಾವು ನೆಕ್ ಏನಿರುತ್ತೋ ಅದಕ್ಕಿಂತ ಹೊರಗಡೆಗೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೆಕ್ ಬ್ರಾಡ್ನೆಸ್ ಅನ್ನೋದು ಕಡಿಮೆ ಆಗೋದಿಲ್ಲ, ಕರೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ನೆಕ್ ಏನು ಡ್ರಾ ಮಾಡ್ಕೊಂಡಿದ್ದೀವೋ ಅದಕ್ಕಿಂತ ಕೆಳಗಡೆಗೆ ಒಂದು 1/2 ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಾವು ಶೋಲ್ಡರ್ ಸ್ಟಿಚ್ ಹಾಕ್ಕೊಳ್ಳಿಕ್ಕೆ ಮಾರ್ಜಿನ್ ಲೈನ್ ಏನು ಬಿಟ್ಕೊಂಡಿರ್ತೀವೋ ಅದನ್ನು ಮಾರ್ಕ್ ಮಾಡ್ಕೋಬೇಕು. ನಂತರ ನಮ್ಮ ಹತ್ರ ಏನಾದರೂ ಕಾಯಿನ್ ಇರ್ಬೋದು, ವಾಟರ್ ಬಾಟ್ಲ್ ಕ್ಯಾಪು, ಹಾಗೆ ಸಿರಪ್ ಬಾಟ್ಲ್ದು ಅದೇನೂ ಇಲ್ಲ ಅಂತಂದರೆ ಪೇಪರಲ್ಲಿ ಕೂಡ ಒಂದು ಶೇಪ್ನ ಕಟ್ ಮಾಡಿಕೊಂಡು ನೋಡಿ ಈ ಲೈನ್ ಎರಡರ ಮೇಲೆ ಈ ರೀತಿಯಾಗಿ ಕೂರಿಸ್ಕೊಳ್ತಾ ನಾವು ಈ ಒಂದು ಶೇಪ್ನ ಡ್ರಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಂದುಬಿಡುತ್ತೆ, ತುಂಬ ಈಸಿಯಾಗಿ ಕೂಡ ಆಗಿಬಿಡುತ್ತೆ. ಇದೇ ಥರ ತುಂಬ ಜನ ತುಂಬ ಕಾಮೆಂಟ್ಸ್ ಮಾಡಿದ್ದಾರೆ. ಈ ಮಧ್ಯ ಟೈಮಲ್ಲಿ ನಂಗೆ ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ. 1 by 1 ಮಾಡ್ತಾ ಹೋಗ್ತೀನಿ. ನೀವು ಕೂಡ ಈ ಥರ ಒಳ್ಳೆ ಐಡಿಯಾಸ್ನ ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ಫಾಲೋ ಆಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.